ರಾಹುಲ್ ಗಾಂಧಿ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಂಗಳೂರಿಗೆ ಈಗ ತಾನೇ ಆಗಮಿಸಿದ್ದಾರೆ. ಮಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಜನರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ನಿನ್ನೆ ಅಷ್ಟೇ ಪ್ರಧಾನಿ ಮೋದಿ ಅವರು ಗಂಗಾವತಿಯಲ್ಲಿ ಜನರನ್ನು ಉದ್ದೇಶಿಸಿ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದರು. ಅದಾದ ಬಳಿಕ ಇವತ್ತು ಎರಡು ಕಾರ್ಯಕ್ರಮಗಳು ನಿಗದಿಯಾಗಿದೆ. ಒಂದು ಮಂಗಳೂರು ಮತ್ತೊಂದು ಬೆಂಗಳೂರು. ಈಗಷ್ಟೇ ತಮಿಳುನಾಡಿನಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಸಮಾವೇಶ ನಡೆಯುವಂತಹ ಜಾಗಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಬಹುತೇಕ ಎಲ್ಲ ಬಿಜೆಪಿಯ ನಾಯಕರು ಅಂದರೆ ಎರಡು ಕಡೆ ಕಾರ್ಯಕ್ರಮ ಇರೋದ್ರಿಂದ ಡಿವೈಡ್ ಆಗಿದ್ದಾರೆ. ಕೆಲವು ಬೆಂಗಳೂರು ಭಾಗದ ನಾಯಕರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿದ್ದರೆ, ಇನ್ನು ಮಂಗಳೂರು ಭಾಗದ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮುಂತಾದ ಭಾಗದ ಜನರೆಲ್ಲರೂ ಕೂಡ ಅಂದರೆ ಆ ಭಾಗದ ಕಾರ್ಯಕರ್ತರು ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಇವತ್ತು ಮಂಗಳೂರಿನಲ್ಲಿ ಇದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ನಿಂತಿದ್ದಾರೆ ಮೋದಿ ಅವರ ಆಗಮನಕ್ಕೋಸ್ಕರ. ಅವರು ಬರ್ತಾ ಇರತಕ್ಕಂಥ ದಾರಿ ಅಂದರೆ ಅವ್ರ ಕಾರನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರು ತಮಿಳುನಾಡಿನಿಂದ ನೇರವಾಗಿ ಬಜ್ಪೆ ಏರ್ಪೋರ್ಟ್ಗೆ, ಮಂಗಳೂರಿನ ಬಜ್ಪೆ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಅಲ್ಲಿಂದ ಈಗ ನೇರವಾಗಿ ಸಮಾವೇಶ ನಡೆಯುವಂತಹ ಕೇಂದ್ರ ಮೈದಾನ ಅಂತ ಹೇಳಲಾಗುತ್ತೆ, ಆ ಕೇಂದ್ರ ಮೈದಾನದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನೇನು 2-3 ನಿಮಿಷದಲ್ಲಿ ಪ್ರಧಾನಿಗಳು ಅಲ್ಲಿಗೆ ಬರ್ತಾರೆ. ಎಂದಿನಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗೆ ಭಾರೀ ಬಲ ಇದೆ. ಏಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಕಾಂಗ್ರೆಸ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಉಳಿದ 6 ಕ್ಷೇತ್ರಗಳನ್ನು ಬಿಜೆಪಿ ತನ್ನ ಕೈವಶ ಮಾಡಿಕೊಂಡಿತ್ತು. ಇನ್ನು ಉಡುಪಿಗೆ ಬರೋದಾದರೆ ಉಡುಪಿಯ 5ಕ್ಕೆ 5 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜಯಗಳಿಸಿತ್ತು. ಹಾಗಾಗಿ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಬಲ ಇದೆ. ಹಾಗಾಗಿ ಆ ಭಾಗದಲ್ಲಿ ಪ್ರಧಾನಿ ಅವರು ಇವತ್ತು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ನಿನ್ನೆ ಸಂಪೂರ್ಣವಾಗಿ ಗಂಗಾವತಿಯಲ್ಲಿ ರಾಜ್ಯ ಸರ್ಕಾರ, ಕುಮಾರಸ್ವಾಮಿ ಹೀಗೆ ಇವರುಗಳ ಮೇಲೆ ಟಾರ್ಗೆಟ್ ಮಾಡಿ ಮಾತನಾಡಿದ್ರು, ದೇವೇಗೌಡರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು, ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿದ್ರು. ಇವತ್ತು ನೋಡಬೇಕು ಏನು ಮಾತಾಡ. मोदी बोलो भारत माता की, बोलो भारत माता की, हर हर मोदी, हर हर मोदी, फिर एक बार बोलो भारत माता की, बोलो भारत माता की, भारतीय जनता पार्टी की, भारतीय जनता पार्टी की, बोलो भारत माता की, हर हर मोदी, हर हर मोदी, मोदी 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 मोदी, फिर एक बार ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ಪ್ರಕೃತಿ ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ತಂಪಾದ ವಾತಾವರಣ ತಿಳಿಯಾಗ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಫಿರ್ ಏಕ್ ಬಾರ್. ಪ್ರಧಾನಮಂತ್ರಿ ಆಗಮಿಸಿರುವ ಸಂದರ್ಭದಲ್ಲಿ ಎಲ್ಲ ಕೇಬಲ್ ನೆಟ್ವರ್ಕ್ ಅನ್ನು ಕಟ್ ಮಾಡ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿರುವಂತಹ ಎಲ್ಲ ಮಹಾಜನತೆ ಇಲ್ಲಿ ಮೈದಾನದಲ್ಲಿ ಕೂತು ನೋಡ್ತಾ ಇದೆ ಕಾರ್ಯಕ್ರಮವನ್ನ. ಬೋಲೋ ಭಾರತ್ ಮಾತಾ ಕಿ. ಮಂಗಳೂರಿನ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಯತ್ತ ಬರ್ತಾ ಇದ್ದಾರೆ. ಅದಕ್ಕೆ ಮುನ್ನ ಜನರನ್ನ ಹಿಡಿದಿಟ್ಟುಕೊಳ್ಳುವುದು, ಜನರಿಗೆ ಬೇಸರವಾಗದಂತೆ ನೋಡಿಕೊಳ್ಳೋದಕ್ಕೆ ಅಲ್ಲಿ ಆ ಭಾಗದ ಕೆಲವು ನಾಯಕರೆಲ್ಲರೂ ಕೂಡ ಈಗಾಗಲೇ ಭಾಷಣವನ್ನ ಮಾಡಿದ್ದಾರೆ. ಮಂಗಳೂರು ಅಂದರೆ ಪ್ರಧಾನಿಯವರು ಒಂದು ಕಡೆ ಸಮಾವೇಶದಲ್ಲಿ ಮಾತನಾಡಿದರೆ ಅದರ ಪರಿಣಾಮ, ಅದರ ಎಫೆಕ್ಟ್ 2-3 ಲೋಕಸಭಾ ಕ್ಷೇತ್ರಗಳಿಗೆ ಆಗುವ ರೀತಿ. ಸೊ ಈಗ ಮಂಗಳೂರಿನಲ್ಲಿ ಮಾಡ್ತಾ ಇರತಕ್ಕಂಥ ಭಾಷಣ ಇದು ಮಂಗಳೂರು ಆಗ್ಬೋದು, ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡಕ್ಕೆ ಅನುಕೂಲವಾಗುತ್ತೆ ಅಂತ ಆ ಭಾಗದ ಪ್ರಮುಖರೆಲ್ಲರೂ ಕೂಡ ಅಲ್ಲಿದ್ದಾರೆ. CT ರವಿಯಿಂದ ಹಿಡಿದು ಈ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಪ್ರಮುಖರೆಲ್ಲರೂ ಕೂಡ ಈಗಾಗಲೇ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ
ಉತ್ತರ ಕನ್ನಡ ಈ ಭಾಗದ ಶಾಸಕರುಗಳು ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿಯಲ್ಲಿ ಏನು ಗೆದ್ದಿದ್ದಾರೆ ಅವರುಗಳು ಕೂಡ ವೇದಿಕೆಯ ಮೇಲಿದ್ದಾರೆ. ವೇದಿಕೆಯಲ್ಲಿ ಇಂತಿಷ್ಟ ಜನರೇ ಇರಬೇಕು, ಇಂಥವರೇ ಇರಬೇಕು ಅಂತಕ್ಕಂಥದ್ದೆಲ್ಲರೂ ಕೂಡ ಮೋದಿ ಅವರ ಆಗಮನವಾಗಿದೆ. ತಾವೀಗ ನೋಡ್ತಾ ಇದ್ದೀರಾ, ಒಂದು ಹೂವಿನ ಹಾರವನ್ನು ಹಾಕುವ ಮುಖಾಂತರ ಪ್ರಧಾನಿ ಮೋದಿಯನ್ನ ಸ್ವಾಗತ ಕೋರಲಾಗ್ತಾ ಇದೆ. ನರೇಂದ್ರ ಮೋದಿ ಕೆ, ನರೇಂದ್ರ ಮೋದಿ ಕೆ, ಹರ ಹರ ಮೋದಿ, हर हर मोदी, हर हर मोदी, फिर एक बार बोलो भारत माता के, बोलो भारत माता के, नरेंद्र मोदी के, नरेंद्र मोदी के. ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಪುತ್ತೂರಿನ ಶಾಸಕರು ಸಂಜೀವ ಮಠಂದೂರವರು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. भारत माता के, नरेंद्र मोदी जी के वंदे वंदे वंदे. फिर एक बार 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 ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಈ ಒಂದು ಚುನಾವಣಾ ಪ್ರಚಾರ ಸಭೆಗೆ ಬಂದಂತ ಈ ದೇಶದ ಭಾರತ ಮಾತೆಯ ಸುಪುತ್ರ, ಈ ದೇಶವನ್ನು ಜಗದ್ಗುರು ಮಾಡಲು ಸಂಕಲ್ಪ ಮಾಡಿರುವಂತ ಹಿಂದೂಸ್ತಾನ್ का प्रधानमंत्री नरेंद्र मोदी जी को तुलनाड़ के सभी लोगों का हार्दिक स्वागत करता हूं. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಪ್ರಕೃತ ಅಭ್ಯರ್ಥಿಗಳು ಅಂತ ನಳಿನ್ ಕುಮಾರ್ ಕಟೀಲ್ಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸೀನರಾಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, 3 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ಮೋದಿ ಅವರು ಇವತ್ತು ಈ ಬೃಹತ್ ಸಮಾವೇಶದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಕ್ಕಪಕ್ಕದಲ್ಲಿ ಕುಳಿತಿರುವವರನ್ನೇ ತಾವು ನೋಡಬಹುದು. ಮೋದಿ ಅವರ ಬಲಭಾಗದಲ್ಲಿ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ನರೇಂದ್ರ ಮೋದಿ ಅವರ ಎಡಭಾಗದಲ್ಲಿ ಶೋಭಾ ಕರಂದ್ಲಾಜೆ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಪ್ರಭಾವಿ ನಾಯಕ ಸಿ.ಟಿ. ರವಿ ಅವರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಅವರು ನನಗೆ ಕಾಣಿಸ್ತಾ ಇಲ್ಲ, ಬಟ್ ಅವ್ರು ಬಂದಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ದಕ್ಷಿಣ ಕನ್ನಡ, ಉಡುಪಿಯ ಅನೇಕ ಶಾಸಕರು ಮತ್ತು ಚುನಾವಣೆಯ ಉಸ್ತುವಾರಿಯನ್ನು ಹೊತ್ತಂತವರು ಇವರೆಲ್ಲರೂ ಕೂಡ ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜಯ ಸಂಕಲ್ಪ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಪುತ್ತೂರಿನ ಶಾಸಕರು ವಿಜಯ್ ಮಠಂದೂರ್ ಇವರು ಶಾಸಕರು ಹಾರವನ್ನ ಹಾಕುವ ಮುಖಾಂತರ, ಪೇಟವನ್ನ ತೊಡಿಸುವ ಮುಖಾಂತರ, ಅಂದ್ರೆ ಎಲ್ಲೆಲ್ಲಿಗೆ ಅವರು ಭೇಟಿಯನ್ನ ಕೊಡ್ತಾರೆ ಆ ಭಾಗದ ಸಾಂಪ್ರದಾಯಿಕ ಪೇಟವನ್ನ ತೊಡಿಸುವ ಮುಖಾಂತರ, ಹಾರವನ್ನ ಹಾಕುವ ಮುಖಾಂತರ ಜಿಲ್ಲಾ ಬಿಜೆಪಿ ಘಟಕ, ಒಂದು ರೀತಿಯಲ್ಲಿ ಮಂಗಳೂರು ಭಾಗದಲ್ಲಿ ಬಿಜೆಪಿ ತುಂಬಾ ಪ್ರಭಾವಿ. ಅದನ್ನ ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಅವರು ಸಾಬೀತುಪಡಿಸ್ತಾ ಇದ್ರು. ಈ ಬಾರಿಯೂ ಕೂಡ ಅದೇ ರೀತಿ. ನಾನಾಗ್ಲೇ ಹೇಳ್ತಾ ಇದ್ದೆ, 7ರಲ್ಲಿ 6 ಕ್ಷೇತ್ರಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಕೆಲವರು ಮಾತ್ರ ಬಿಜೆಪಿಯ ಪ್ರಮುಖರು ಆ ಭಾಗದಲ್ಲಿದ್ದಾರೆ. ಯಾಕೆಂದ್ರೆ ಇವತ್ತು ಮೋದಿ ಅವರ ರ್ಯಾಲಿ 2 ಕಡೆ ಆಯೋಜನೆಯಾಗಿದೆ. ಒಂದು ಮಂಗಳೂರು, ಮತ್ತೊಂದು ಬೆಂಗಳೂರು. ಸೊ ಕೆಲವರು ಮಂಗಳೂರು ಭಾಗದಲ್ಲಿದ್ದಾರೆ, ಕೆಲ ನಾಯಕರೆಲ್ಲರೂ ಕೂಡ ಬೆಂಗಳೂರು ಭಾಗದಲ್ಲಿದ್ದಾರೆ. ಜೊತೆಗೆ ಮೋದಿ ಅವರ ಕೆಲವು ಇನ್ಸ್ಟ್ರಕ್ಷನ್ಸ್ ಇತ್ತಂತೆ, ಎಲ್ಲ ನಾಯಕರು ನನ್ನ ರ್ಯಾಲಿಯಲ್ಲಿ ಇರೋದು ಬೇಡ, ಸಮಯ ತುಂಬಾ ಕಡಿಮೆ ಇದೆ, ನಾನು ಒಂದು ಕಡೆ ರ್ಯಾಲಿಯನ್ನ ಮಾಡ್ತಿರ್ತೀನಿ, ಮತ್ತೆ ಕೆಲವು ಕಡೆ ಮತಯಾಚನೆಯನ್ನ ನೀವು ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಕಡೆಯಲ್ಲೆಲ್ಲ ಬೇರೆ ಬೇರೆ ನಾಯಕರು ಹೋಗಿದ್ದಾರೆ ಅಂತಕ್ಕಂಥದ್ದು. ಅಂಜನೆ ಧರ್ಮಸ್ಥಳದ ರಂಗಪೂಜದ ಪ್ರಸಾದನು ಬೆಳ್ತಂಗಡದ ಶಾಸಕಿ ಹರೀಶ್ ಪೂಂಜರೆ ಪ್ರಸಾದ ಶಾಲನ ಕೊರ್ಪನ ಮುಖಾಂತರ ಐ ಥಿಂಕ್ ಮೀರಾ ಬೆನ್ ಅವರ ಭಾವಚಿತ್ರ ಇರತಕ್ಕಂತ ಒಂದು ಫೋಟೋ ನಿನ್ನೆನೂ ಕೂಡ ಗಂಗಾವತಿನಲ್ಲಿ ಮೋದಿ ಮತ್ತು ಅವರ ತಾಯಿ ಇಬ್ಬರೂ ಇರತಕ್ಕಂತ ಒಂದು ಫೋಟೋವನ್ನು ಅವರಿಗೆ ಪ್ರೆಸೆಂಟೇಷನ್ ಆಗಿ ಕೊಡಲಾಗಿತ್ತು.
ವಾವ್, ಮತ್ತೊಂದು ಕಡೆ ದಕ್ಷಿಣ ಆ, ಕನ್ನಡ ನರೇಂದ್ರ ಮೋದಿ ಅವರು ಒಂದು ಮತ್ತು ಸಿಂಹ, ನರಸಿಂಹ ರೂಪದಲ್ಲಿ ನರೇಂದ್ರ ಮೋದಿ ಆ ಥರ ಕಲ್ಪನೆಯನ್ನ ಮಾಡಿ RSS ಘಟಕದ ವತಿಯಿಂದ ಮೋದಿ ಅವರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ಕೊಡಲಾಗ್ತಾ ಇದೆ. ಪ್ರತಿ ಕಡೆ ಹೋದಾಗಲೂ ಕೂಡ ಈ ರೀತಿ ಸಾಂಪ್ರದಾಯಿಕವಾಗಿ ಆ ಭಾಗದ ವಿಶೇಷತೆಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ಅಲ್ಲಿ ನಿನ್ನೆ ಗಂಗಾವತಿಗೆ ಭೇಟಿ ಕೊಟ್ಟಾಗ ಉತ್ತರ ಕನ್ನಡದ ಸಿಹಿ ಸಿಹಿ ತಿನಿಸು, ಉತ್ತರ ಕನ್ನಡದ ವಿಶೇಷ ಖಾದ್ಯಗಳನ್ನ ನರೇಂದ್ರ ಮೋದಿ ಅವರು ಸವಿದಿದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಭಾರಿ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ, ಹಾಗೇನೆ ನಾಯಕರು ಕೂಡ ಇದ್ದಾರೆ. ತಮ್ಮ ಮೂರು ಕ್ಷೇತ್ರಗಳನ್ನ ಅಭ್ಯರ್ಥಿಗಳ ಪರವಾಗಿ ಭಾಷಣವನ್ನ ಆರಂಭ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. फिर एक बार